ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಉತ್ತರ ಪ್ರದೇಶದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಎಂದೇ ಖ್ಯಾತಿಯಾಗಿರುವ, ರಾಜ್ಯದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನ ಮಟ್ಟ ಹಾಕಿರುವ, ಅಭಿವೃದ್ಧಿಯಲ್ಲೂ ಉತ್ತರ ಪ್ರದೇಶವನ್ನ ಮುಂಚೂಣಿ ಸ್ಥಾನದಲ್ಲಿಟ್ಟಿರೋ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಇಸ್ಲಾಮಿಕ್ ಮೂಲಭೂತವಾದಿಗಳ ಟಾರ್ಗೆಟ್ ಆಗಿದ್ದಾರೆ. ಅದರಲ್ಲೂ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ, ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ನಿಲ್ಲಿಸಿದ್ದು, ರಾಮ ಮಂದಿರ ನಿರ್ಮಾಣದ ಬಳಿಕ ಯೋಗಿ ಆದಿತ್ಯನಾಥ್ ಅವರಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾನೆ ಇವೆ. ಮೇಲಾಗಿ ಯಾವುದೇ ಧರ್ಮದ ಮೂಲಭೂತವಾದಿಗಳನ್ನ ನಿಗ್ರಹಿಸುತ್ತಿರುವ ಕಾರಣ ಇಸ್ಲಾಮಿಕ್ ಮೂಲಭೂತವಾದಿಗಳು ಯೋಗಿಜಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಹೇಳಿ ಕೇಳಿ ಯೋಗಿ ಆದಿತ್ಯನಾಥ್ ಅವರು ಫೈರ್ ಬ್ರ್ಯಾಂಡ್ ಸಿಎಂ ನೋಡಿ. ಅವರು ಯಾವುದೇ ಬೆದರಿಕೆಗೆ ಜಗ್ಗದೆ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆಯೇ ಈ ಬಾರಿ ಯೋಗಿ ಆದಿತ್ಯನಾಥ್ ಅವರ ಹತ್ಯೆಗೆ ಪಾಕಿಸ್ತಾನದ ಉಗ್ರರು ಸಂಚು ರೂಪಿಸಿದ್ದಾರೆ ಅನ್ನೋ ಸ್ಫೋಟಕ ಸಂಗತಿ ಈಗ ಬಯಲಾಗಿದೆ. ಅಲ್ಲಿಗೆ ಯೋಗಿಜಿ ಅವರು ಪಾಕಿಸ್ತಾನಿ ಉಗ್ರರ ನಿದ್ದೆಯನ್ನೂ ಕೆಡಿಸಿದ್ದಾರೆ ಅಂತಾಯ್ತಲ್ಲ. ಹೌದು ವೀಕ್ಷಕರೇ, ಕೆಲ ದಿನಗಳ ಹಿಂದಷ್ಟೇ ರಾಜಸ್ಥಾನದಲ್ಲಿ ಇರ್ಫಾನ್ ಖಾನ್ ಎಂಬ ಪಾಕಿಸ್ತಾನದ ಜಿಹಾದಿಯನ್ನ ಬಂಧಿಸಲಾಗಿದ್ದು, ಈತನು ಯೋಗಿ ಆದಿತ್ಯನಾಥ್ ಅವರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ. ನೇಪಾಳದ ಮೂಲಕ ಭಾರತಕ್ಕೆ ಅಕ್ರಮವಾಗಿ ನುಸುಳಿರುವ ಇರ್ಫಾನ್ ಖಾನ್ ದಿಲ್ಲಿಯಿಂದ ಮುಂಬೈಗೆ ಹೊರಟಿದ್ದ ರೈಲು ಹತ್ತಿದ್ದ. ಈತನು ರಾಜಸ್ಥಾನದ ಬುಂಡಿ ಜಿಲ್ಲೆಯಲ್ಲಿ ಆಕಸ್ಮಿಕವಾಗಿ ಜೈಲಿನಿಂದ ಬಿದ್ದು ಗಾಯಗೊಂಡಿದ್ದಾನೆ. ಗಾಯಗೊಂಡಿದ್ದ ಇರ್ಫಾನ್ ಖಾನ್ ಅನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಈತನನ್ನ ವಿಚಾರಣೆ ಮಾಡಿದಾಗ, ಈತನ ಹಿನ್ನೆಲೆಯನ್ನ ವಿಚಾರಿಸಿದಾಗ ಇರ್ಫಾನ್ ಖಾನ್ ಯೋಗಿಜಿಯವರನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ದ ಅಂತ ಗೊತ್ತಾಗಿದೆ. ಪೊಲೀಸರ ವಶದಲ್ಲಿರೋ ಇರ್ಫಾನ್ ಖಾನ್ ನೀಡಿರೋ ಮಾಹಿತಿ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ನನ್ನನ್ನು ಪಾಕಿಸ್ತಾನಿ ಉಗ್ರರೇ ಭಾರತಕ್ಕೆ ಕಳಿಸಿದ್ದಾರೆ. ನಾನು ನೇಪಾಳದ ಮೂಲಕ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದೇನೆ. ಯೋಗಿ ಆದಿತ್ಯನಾಥ್ ಅವರನ್ನ ಹತ್ಯೆ ಮಾಡೋದಕ್ಕೆ ಅಂತಾನೆ ಉಗ್ರರು ನನಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದೆಲ್ಲ ಪಾಕಿಸ್ತಾನಿ ಉಗ್ರರದ್ದೇ ಪ್ಲಾನ್ ಅಂತ ಇರ್ಫಾನ್ ಖಾನ್ ಬಾಯಿ ಬಿಟ್ಟಿದ್ದಾನೆ. ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಅವರನ್ನ ಹತ್ಯೆ ಮಾಡೋದಕ್ಕೆ ಪಾಕಿಸ್ತಾನಿ ಉಗ್ರರು ನಾನಾ ತಂತ್ರಗಳನ್ನ, ಕುತಂತ್ರಗಳನ್ನ ಮಾಡ್ತಿದ್ದಾರೆ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ಪೊಲೀಸರು ಇರ್ಫಾನ್ ಖಾನ್ ನನ್ನ ಹೆಚ್ಚಿನ ತನಿಖೆ ಮಾಡ್ತಿದ್ದಾರೆ. ಈತನ ಬಳಿಯಿಂದ 1920 ಯೂರೋ, 45,000 ರೂಪಾಯಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು, ಬೇರೆ ದೇಶಗಳ ಪ್ಲಾನ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲ, ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಕೊಲೆ ಮಾಡೋದಕ್ಕೆ ಯಾಕೆ ಪ್ಲಾನ್ ಮಾಡ್ತಾರೆ ಅಂತ ತುಂಬಾ ಜನರಿಗೆ ಅನ್ನಿಸಬಹುದು. ಆದ್ರೆ ಕಳೆದ 8 ವರ್ಷಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶ ಸಿಎಂ ಆಗಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು, ಮೂಲಭೂತವಾದಿಗಳನ್ನ ಮೂಲೆಗುಂಪು ಮಾಡಿದ್ದು ಸೇರಿ ಹಲವು ಅಂಶಗಳು ಪಾಕಿಸ್ತಾನದ ಮೂಲಭೂತವಾದಿಗಳ ನಿದ್ದೆಯನ್ನ ಕೆಡಿಸಿದೆ. ಅದರಲ್ಲೂ ಯೋಗಿಜಿ ಅವರು ಹಿಂದೂ ಹೃದಯ ಸಾಮ್ರಾಟ್ ಆಗಿದ್ದು, ಮುಸ್ಲಿಮರ ದಾಳಿಗಳಿಂದ, ಮತಾಂತರದಿಂದ ಹಿಂದೂಗಳನ್ನ ರಕ್ಷಣೆ ಮಾಡಿದ್ದು, ರಾಮ ಮಂದಿರ ನಿರ್ಮಾಣ ಆಗಿದ್ದು ಸೇರಿ ಹತ್ತಾರು ವಿಷಯಗಳು ಉಗ್ರರನ್ನ ಕಾಡ್ತಿವೆ. ಇವಿಷ್ಟೇ ಅಲ್ಲ, ಹಿಂದುತ್ವದ ಪ್ರತಿಪಾದಕರಾಗಿ, ಹಿಂದುತ್ವದ ರಕ್ಷಕರಾಗಿಯೂ ಎಮರ್ಜ್ ಆಗಿರೋ ಯೋಗಿಜಿಯವರು ದೇಶದ ನಂಬರ್ 1 ಸಿಎಂ ಎನಿಸಿದ್ದಾರೆ. ಅಷ್ಟೇ ಯಾಕೆ, ಮೋದಿಜಿ ನಂತರ ಯೋಗಿಜಿಯವರೇ ದೇಶದ ಪ್ರಧಾನಿಯಾಗಬೇಕು ಅಂತ ದೇಶಾದ್ಯಂತ ಜನ ಬಯಸ್ತಾ ಇದ್ದಾರೆ. ಇದು ಕೂಡ ಪಾಕಿಸ್ತಾನಿ ಉಗ್ರರಿಗೆ ನಡುಕ ಹುಟ್ಟಿಸಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯೋಗಿಜಿ ಅವರನ್ನ ಕಂಡ್ರೆ ಪಾಕಿಸ್ತಾನಿ ಉಗ್ರರಿಗೆ ಯಾಕೆ ಸಹಿಸಿಕೊಳ್ಳುವುದಕ್ಕೆ ಆಗ್ತಿಲ್ಲ ಅನ್ನೋದನ್ನ ತಿಳಿಬೇಕು ಅಂದ್ರೆ ಉತ್ತರ ಪ್ರದೇಶದಲ್ಲಿ ರಾಜಕಾರಣಿಗಳು ಹೇಗೆ ಆಡಳಿತ ಮಾಡ್ತಿದ್ರು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಯೋಗಿಜಿ ಅವರು ಉತ್ತರ ಪ್ರದೇಶದ ಸಿಎಂ ಆಗೋದಕ್ಕೂ ಮೊದಲು ಉತ್ತರ ಪ್ರದೇಶ ಹೇಗಿತ್ತು ಅನ್ನೋದನ್ನ ಒಂದು ಸಲ ನೋಡ್ಬೇಕು. ಯೋಗಿಜಿಗೂ ಮೊದಲು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರನ್ನ ಓಲೈಸೋ ರಾಜಕಾರಣಿಗಳೇ ತುಂಬಿದ್ರು. ಗೋವುಗಳ ಹತ್ಯೆ, ಅಕ್ರಮವಾಗಿ ಗೋಮಾಂಸ ಮಾರಾಟ, ಮುಸ್ಲಿಂ ಮೂಲಭೂತವಾದಿಗಳ ಅಟ್ಟಹಾಸ, ಮದರಸಾಗಳಲ್ಲಿ ಅಕ್ರಮ ಚಟುವಟಿಕೆಗಳು ತಾಂಡವವಾಡ್ತಿದ್ವು. ಲವ್ ಜಿಹಾದ್ ಅಂತೂ ರಾಜ್ಯಾದ್ಯಂತ ಪೆಡಂಭೂತವಾಗಿ ಕಾಡ್ತಾ ಇತ್ತು. ಹಿಂದೂ ಯುವತಿಯರನ್ನ ಪ್ರೀತಿಸುವ ನಾಟಕವಾಡ್ತಿದ್ದ ಇಸ್ಲಾಮಿಕ್ ಮೂಲಭೂತವಾದಿಗಳು ಅವರನ್ನ ಮದುವೆಯಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಿದ್ರು. ಬಳಿಕ ಅವರಿಗೆ ತಲಾಖ್ ನೀಡಿ ನಡು ನೀರಲ್ಲಿ ಕೈ ಬಿಡ್ತಿದ್ರು. ರಸ್ತೆಗಳನ್ನ ಬ್ಲಾಕ್ ಮಾಡಿ ಮುಸ್ಲಿಮರು ನಮಾಜ್ ಮಾಡ್ತಿದ್ರು. ರೌಡಿಸಂನಲ್ಲೂ ಮುಸ್ಲಿಮರೇ ಹೆಚ್ಚಿದ್ರು. ಉತ್ತರ ಪ್ರದೇಶದಲ್ಲಿ ಜಂಗಲ್ ರಾಜ್ ಆಡಳಿತ ಜಾರಿಯಲ್ಲಿತ್ತು. ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ.
ಆದ್ರೆ ಯೋಗಿಜಿಯವರು ಸಿಎಂ ಆದ ಮೇಲೆ ಉತ್ತರ ಪ್ರದೇಶದ ಚೆಹರೆಯೇ ಬದಲಾಗಿ ಹೋಯಿತು. ಧರ್ಮದ ಹೆಸರಲ್ಲಿ ದೌರ್ಜನ್ಯ ಮಾಡ್ತಿದ್ದೋರು, ಮತಾಂತರ ಮಾಡ್ತಿದ್ದೋರನ್ನ ಯೋಗಿಜಿಯವರು ಮಟ್ಟ ಹಾಕಿದ್ರು. ರೌಡಿಗಳ ವಿರುದ್ಧ ಎನ್ಕೌಂಟರ್ ಅಸ್ತ್ರವನ್ನ ಬಳಸಿ ಕ್ರಿಮಿನಲ್ಗಳನ್ನ ಜೈಲಿಗೆ ಕಳಿಸಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದ್ರು. ರಸ್ತೆಯಲ್ಲಿ ಯಾರು ನಮಾಜ್ ಮಾಡುವಂತಿಲ್ಲ ಅಂತ ಆದೇಶ ಹೊರಡಿಸಿದ್ರು. ಪ್ರತಿಭಟನೆ ಹೆಸರಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯುಂಟು ಮಾಡೋರನ್ನ, ಕೊಲೆ ಸುಲಿಗೆ ಮತಾಂತರ ಮಾಡೋರ ಮನೆಗಳಿಗೆ ಬುಲ್ಡೋಜರ್ಗಳನ್ನ ನುಗ್ಗಿಸೋ ಮೂಲಕ ಅವರ ಉಪಟಳವನ್ನ ನಿಲ್ಲಿಸಿದ್ರು. ಧರ್ಮದ ಹೆಸರಲ್ಲಿ ದಂಗೆ ಏಳೋರ ಮನೆಗಳನ್ನ ಉಡೀಸ್ ಮಾಡಿಬಿಟ್ರು. ಬುಲ್ಡೋಜರ್ಗಳ ಮೂಲಕ ಸಂತ್ರಸ್ತರಿಗೆ ಇನ್ಸ್ಟಂಟ್ ಜಸ್ಟಿಸ್ ಅಂದ್ರೆ ತ್ವರಿತ ಗತಿಯಲ್ಲಿ ನ್ಯಾಯ ಕೊಡಿಸಿದ್ರು. ಮದರಸಾಗಳ ಹೆಸರಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಿದ್ದ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದ ಕಾರಣ ಸಾವಿರಾರು ಮದರಸಾಗಳಿಗೆ ಬೀಗ ಜಡಿಸಿದ್ರು. ಮದರಸಾಗಳು ಶಿಕ್ಷಣ ಸಂಸ್ಥೆಗಳಾಗಿದ್ರೆ ಮಾತ್ರ ಅವುಗಳಿಗೆ ಉಳಿಗಾಲ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಬುಲ್ಡೋಸರ್ಗಳು ನುಗ್ತವೆ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಹೀಗೆ ಗೂಂಡಾ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಯೋಗಿಜಿಯವರು ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡ್ರು. ಇದೇ ಕಾರಣಕ್ಕಾಗಿ ಮುಸ್ಲಿಂ ಮೂಲಭೂತವಾದಿಗಳೆಲ್ಲ ಯೋಗಿಜಿ ವಿರುದ್ಧ ಒಂದಾಗಿದ್ದಾರೆ. ಪಾಕಿಸ್ತಾನಿ ಉಗ್ರರಿಗೂ ಯೋಗಿಜಿಯವರೇ ಮೊದಲ ಟಾರ್ಗೆಟ್ ಆಗಿದ್ದಾರೆ. ಯೋಗಿಯವರು ಎಷ್ಟು ಕಟ್ಟುನಿಟ್ಟು ಅನ್ನೋದಕ್ಕೆ ಕೆಲ ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಹೆಸರಲ್ಲಿ ಮುಸ್ಲಿಮರು ಎಬ್ಬಿಸಿದ್ದ ದಂಗೆಯನ್ನ ನಿರ್ವಹಿಸಿದ್ದೇ ಇದಕ್ಕೆ ಸಾಕ್ಷಿಯಾಗಿದೆ. ಧರ್ಮದ ಹೆಸರಲ್ಲಿ ಅಶಾಂತಿಗೆ ಕಾರಣವಾಗಿದ್ದ ತಕ್ವೀರ್ ಮೌಲ್ವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲ, ಜಾತಿ ಧರ್ಮದ ಹೆಸರಲ್ಲಿ ಯಾರೇ ಗಲಾಟೆ ಮಾಡೋದಕ್ಕೂ ಮೊದಲು 100 ಸಲ ಯೋಚನೆ ಮಾಡಿ ಕಲ್ಲು ತೂರಾಟ ಮಾಡ್ತೀವಿ, ಗಲಾಟೆ ಮಾಡ್ತೀವಿ ಅಂದ್ರೆ ನಿಮ್ಮನ್ನ ಮಟ್ಟ ಹಾಕೋದಕ್ಕೆ ಅಂತಾನೆ ಬುಲ್ಡೋಜರ್ಗಳನ್ನ ಇಟ್ಕೊಂಡಿದೀವಿ, ಗಲಾಟೆ ಮಾಡೋರಿಗೆ 7 ಜನ್ಮಕ್ಕೆ ಆಗುವಷ್ಟು ತಕ್ಕ ಶಾಸ್ತಿ ಮಾಡ್ತೀವಿ, ನಿಮ್ಮ ವಂಶದ ಪೀಳಿಗೆಗಳು ನೆನಪಿಟ್ಕೋಬೇಕು ಅಂತ ಪಾಠ ಕಲಿಸ್ತೀವಿ ಅಂತ ಯೋಗಿಜಿಯವರು ಬಹಿರಂಗವಾಗಿಯೇ ಮೂಲಭೂತವಾದಿಗಳ ವಿರುದ್ಧ ಗುಡುಗಿದ್ದಾರೆ. जिसने भी कानून को हाथ में लेने का प्रयास किया, जो भी राह चलते हुए राहगीर पर हमला करेगा, जो भी बेटी की सुरक्षा पे सेंध लगाने का कार्य करेगा और जो भी व्यापारिक प्रतिष्ठानों में आगजनी करने का दुस्साहस करेगा, जो भी पर्व और त्योहारों में उपद्रव करेगा, उसको हम पहले से इस बारे में कह देंगे कि उसको बिना मांगे जहन्नुम में जाने का टिकट हम काट करके दिला देंगे। कुछ चंद लोगों को माहौल खराब करने की छूट नहीं देनी चाहिए। ये वही लोग हैं जिन्होंने उत्तर प्रदेश की भ्रष्ट सरकारों के साथ मिलकर के उत्तर प्रदेश के सामने पहचान का संकट खड़ा किया था। ये वही लोग हैं जिन्होंने उत्तर प्रदेश को बीमारू राज्य बना दिया था। ये वही लोग हैं जिन लोगों के दंगों के कारण प्रदेश में कोई निवेश नहीं आता था, कोई उद्योग नहीं लगता था, कोई विकास का कार्य नहीं हो पाता था। और आज पिछले 8.5 वर्ष के अंदर उनकी मंशा सफल नहीं हुई। अब नए नए तौर तरीके अपनाने का कार्य कर रहे हैं, लेकिन याद रखना होगा, वे जितना सोचते हैं उससे ज्यादा हमारी पहले से तैयारी रहती है। और जब भी दुस्साहस करेंगे ऐसे ही पिटोगे जैसे बरेली के अंदर पीटे गए हो। ಇದು ಕೂಡ ಪಾಕಿಸ್ತಾನಿ ಉಗ್ರರು ಸಂಚು ಮಾಡೋದಕ್ಕೆ ಕಾರಣ ಆಗಿರ್ಲಿಕ್ಕೂ ಸಾಕು ಅನ್ಸುತ್ತೆ. ಮೂಲಭೂತವಾದಿಗಳ ಜೊತೆಗೆ ಕ್ರಿಮಿನಲ್ಗಳನ್ನು ಎನ್ಕೌಂಟರ್ ಮೂಲಕ ಮಟ್ಟ ಹಾಕಿದ್ದಾರೆ. ಕ್ರಿಮಿನಲ್ಗಳೇ ಪೊಲೀಸ್ ಠಾಣೆಗೆ ಬಂದು ನಮ್ಮನ್ನ ಎನ್ಕೌಂಟರ್ ಮಾಡಬೇಡಿ, ನಾವೇ ಶರಣಾಗ್ತೀವಿ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಬಳಿಕ ಇದುವರೆಗೆ ದರೋಡೆ ಪ್ರಕರಣಗಳಲ್ಲಿ 85% ಇಳಿಕೆಯಾಗಿದೆ. ಕಳ್ಳತನದ ಕೇಸ್ಗಳು ಕೂಡ 77% ಕಡಿಮೆಯಾಗಿವೆ. ಸಿಕ್ಕಲ್ಲಿ ಜನರ ಕೊಲೆಯಾಗುವ ಪ್ರಕರಣಗಳು ಕೂಡ 41% ಕಡಿಮೆಯಾಗಿವೆ. ನಾವು ಯಾವುದೇ ತಪ್ಪು ಮಾಡಿದ್ರೂ ಯೋಗಿಜಿಯವರು ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ಭಯ ಕ್ರಿಮಿನಲ್ಗಳನ್ನ, ಮೂಲಭೂತವಾದಿಗಳನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಅಷ್ಟರ ಮಟ್ಟಿಗೆ ಯೋಗಿಜಿಯವರು ಉಪಟಳ ಕಿತಾಪತಿ ಮಾಡೋರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ಒಂದು ಕಡೆ ಧರ್ಮದ ಅಮಲಿನಲ್ಲಿದ್ದುಕೊಂಡು ದಂಗೆ ಎಬ್ಬಿಸುವವರನ್ನ ನಿಯಂತ್ರಿಸಿದ್ರೆ, ಮತ್ತೊಂದು ಕಡೆ ಇಡೀ ರಾಜ್ಯವನ್ನ ಯೋಗಿಜಿಯವರು ಅಭಿವೃದ್ಧಿಪಡಿಸಿದ್ದಾರೆ.
ಧಾರ್ಮಿಕ ಪ್ರವಾಸೋದ್ಯಮದ ಅಭಿವೃದ್ಧಿಯು ಗಣನೀಯವಾಗಿದೆ. ಕಾಶಿ, ಅಯೋಧ್ಯೆ, ಮಥುರಾ ಸೇರಿ ಹಲವು ಕ್ಷೇತ್ರಗಳಿಗೆ ಕೋಟ್ಯಾಂತರ ಹಿಂದೂಗಳು ಭೇಟಿ ನೀಡುತ್ತಿದ್ದಾರೆ. ಹಿಂದೂ ದೇವಾಲಯಗಳಿಗೆ ಹೊಸ ಕಳೆ ಬಂದಿದೆ. ಮೂಲ ಸೌಕರ್ಯಗಳ ಅಭಿವೃದ್ಧಿಯಾಗಿದೆ. ಇದೆಲ್ಲದರ ಮಧ್ಯೆ ಯೋಗಿಜಿಯವರೇ ಮೋದಿಜಿ ನಂತರದ ಪ್ರಧಾನಿ ಅಂತ ಹೇಳಲಾಗ್ತಾ ಇದೆ. ಹಿಂದೂಗಳು ಇದನ್ನೇ ಬಯಸುತ್ತಿದ್ದಾರೆ. ಇಷ್ಟೆಲ್ಲಾ ಕಾರಣಗಳಿಂದಾಗಿ ಪಾಕಿಸ್ತಾನಿ ಉಗ್ರರು ಅವರ ವಿರುದ್ಧ ಸಂಚು ರೂಪಿಸಿದ್ದಾರೆ, ಹತ್ಯೆಗೆ ಸುಪಾರಿ ಕೊಡ್ತಿದ್ದಾರೆ. ಆದ್ರೆ ಪಾಕಿಸ್ತಾನಿ ಉಗ್ರರ ಇಂಥ 100 ಪ್ಲಾನ್ಗಳು ಸಕ್ಸಸ್ ಆಗೋದಿಲ್ಲ. ಯೋಗಿಜಿಯವರನ್ನ ತಡೆಯೋದಕ್ಕೆ ಯಾವ ಮೂಲಭೂತವಾದಿಯಿಂದ ಆಗೋದಿಲ್ಲ. ಯಾಕಂದ್ರೆ ಮೋದಿಜಿಯವರಂತೆ ಯೋಗಿಜಿಯವರ ಮೇಲೂ ಭಗವಾನ್ ಶ್ರೀರಾಮನ ಆಶೀರ್ವಾದ ಇದೆ. ಮೇಲಾಗಿ ಜನರು ಕೂಡ ಯೋಗಿಜಿ ಜೊತೆಗಿದ್ದಾರೆ. ಹಾಗಾಗಿ ಉಗ್ರರು, ಮೂಲಭೂತವಾದಿಗಳ ಯಾವ ಆಟವೂ ನಡೆಯೋದಿಲ್ಲ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.